ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಅಂಡ್ ವೆರಿ ವೆರಿ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಪ್ಪ ಅಂತ ಅಂದ್ರೆ ಐ ಆಮ್ ಟೇಕಿಂಗ್ ಅ ಸೋಲೋ ಟ್ರಿಪ್. ದಿಸ್ ಇಸ್ ಮೈ ಫಸ್ಟ್ ಸೋಲೋ ಟ್ರಿಪ್ ಇನ್ ಮೈ ಲೈಫ್. ಸೊ ಎಷ್ಟು ವರ್ಷದಿಂದ ಅನ್ಕೊಂತಾ ಇದೆ, ಫೈನಲಿ ಇಟ್ ಇಸ್ ಹ್ಯಾಪನಿಂಗ್. ಸೊ ಅದ್ರದ್ದು ಪ್ಯಾಕಿಂಗ್ ಶುರು ಮಾಡಬೇಕು ನಾನು ಟ್ರಿಪ್ಗೆ. ಅದನ್ನ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ತಡ ಮಾಡದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ನಗುವ ನಯನ ಮಧುರ ಮೌನ ಮಿಡಿವ. ಇನ್ನ ಜಸ್ಟ್ ಒನ್ ಡೇ ಇದೆ. ಇವತ್ತು ವೆಡ್ನೆಸ್ಡೇ, ಸೊ ಐ ಹ್ಯಾವ್ ಟು ಲೀವ್ ಆನ್ ಫ್ರೈಡೇ ಅರ್ಲಿ ಮಾರ್ನಿಂಗ್. ನಾನು ಮನೆಯಿಂದ ಬಿಡಬೇಕು. ಇನ್ನ ಏನು ಪ್ಯಾಕ್ ಮಾಡಿಲ್ಲ. ಸೊ ಬನ್ನಿ ಬೇಗ ಬೇಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಎಲ್ಲ ಹೊಸ ಬಟ್ಟೆ ತೊಗೊಂಡಿದ್ದೀನಿ, ಒಂದು ಹಳೆ ಬಟ್ಟೆ ತೊಗೊಂಡೋಗ್ತಾ ಇಲ್ಲ. ಟ್ರಿಪ್ ಬಜೆಟ್ಗಿಂತ ಶಾಪಿಂಗ್ ಬಜೆಟ್ ಜಾಸ್ತಿ ಆಗಿದೆ. ಕಮ್ ಲೆಟ್ಸ್ ಪ್ಯಾಕ್. ಸೊ ನಾನು ಸೂಟ್ ಕೇಸಲ್ಲಿ ಹಾಗೆ ಪ್ಯಾಕ್ ಮಾಡಿದ್ರೆ ವಿಲ್ ಬಿ ಮೆಸ್ಸಿ ಅಂತ ಅಂದ್ಬಿಟ್ಟು ಈ ಥರ ಆರ್ಗನೈಸರ್ಸ್ ತೊಗೊಂಡಿದ್ದೀನಿ. ಸೊ ಇಟ್ ಕಮ್ಸ್ ವಿತ್ ಪೀಸ್ ಆಫ್ 7. ಈ ಥರ ಇಷ್ಟಕ್ಕೆ ಸಾಕಾಗುತ್ತಾ ಇಲ್ವಾ ಗೊತ್ತಿಲ್ಲ, ಎಷ್ಟಾಗುತ್ತೆ ಅಷ್ಟನ್ನು ಪ್ಯಾಕ್ ಮಾಡೋಣ. ಮಿಕ್ಕಿದ್ದು ಲೆಟ್ಸ್ ಸಿ ಹೌ ಟು ಡೂ ಇಟ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಇದು ದೊಡ್ಡ ಬ್ಯಾಗ್ಗೆ 1 ಪೀಸ್ಗಳು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ 1 ಪೀಸ್ಗಳೇ ಜಾಸ್ತಿ ಇರೋದು, ಇದೇ ಬಿಗ್ಗರ್ ಬ್ಯಾಗ್ ಇರೋದು. ಲೆಟ್ಸ್ ಸಿ ಹೆಂಗ್ ಫಿಟ್ ಮಾಡೋದು ಇಷ್ಟರಲ್ಲಿ ಅಂತ ಅಂದ್ಬಿಟ್ಟು. ಫಿಟ್ ಆಗದೆ ಇರೋದು ಇನ್ನೇನು ಮಾಡೋಕ್ಕಾಗಲ್ಲ, ಆಚೆನೇ ಇಡಬೇಕು. ಸೊ ಫಸ್ಟ್ ಗೋಸ್ ದಿಸ್ ಪ್ರಿಟಿ ವೈಟ್ ಡ್ರೆಸ್. ಸೊ ಇನ್ನು ಟ್ಯಾಗ್ಗಳೂ ತೆಗ್ದಿಟ್ಟಿಲ್ಲ ನಾನು. ಬಟ್ಟೆಗಳನ್ನ ಎಲ್ಲ ಶಾಪ್ ಮಾಡ್ಕೊಂಡ್ ಬಂದು ಹಂಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಸ್ ದಿಸ್ ಒನ್ ಶೋಲ್ಡರ್ ಬಾಡಿಕಾನ್ ಡ್ರೆಸ್. ಇದು ಒಂದು ಐ ಮೀನ್ ಹೊಸದೇ, ಒಂದ್ಸತಿನೂ ಹಾಕಿಲ್ಲ, ಬಟ್ ತಗೊಂಡು ಆಲ್ಮೋಸ್ಟ್ 8-9 ಮಂತ್ಸ್ ಆಗ್ತಾ ಇದೆ. ಇದು ಒಂದು ಮಾತ್ರ ಹಳೆ ಡ್ರೆಸ್ ನೋಡಿ. ಇನ್ನು ಎಲ್ಲಾನು ಇವಾಗ ಶಾಪ್ ಮಾಡಿರೋದು ಟ್ರಿಪ್ಗೆ ಅಂತ ಅಂದ್ಬಿಟ್ಟು. ಸೊ ಇದೂ ಒಂದು ಶಾರ್ಟ್ ಡ್ರೆಸ್. ಇದು ಲೆನಿನ್ ಮೆಟೀರಿಯಲ್ ಇದೆ. ಅಲ್ಲಿ ಬೀಚ್ ಸೈಡ್ ಇರೋದ್ರಿಂದ ಸೆಕೆ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬ್ರೀದಬಲ್ ಫ್ಯಾಬ್ರಿಕ್ಸ್ ಯಾವ್ದ್ರಲ್ಲಿ ಜಾಸ್ತಿ ಸೆಕೆ ಆಗಲ್ಲ ಅದೇ ತಗೊಂಡಿದ್ದೀನಿ. ಸೊ ಇದೂ ಕಾಟನ್ನಲ್ಲಿ ಶಾರ್ಟ್ ಡ್ರೆಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಲಾಂಗ್ ಡ್ರೆಸ್. ಇದು ಹೆಂಗಿಗೋ ವಿಚಿತ್ರವಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಬ್ಯಾಕಿಂದ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಸ್ ದಿಸ್ ಪಿಂಕ್ ಡ್ರೆಸ್. ವೆರಿ ವೆರಿ ಪ್ರಿಟಿ ಡ್ರೆಸ್. ಸೊ ಇದು ಒನ್ ಮೋರ್, ಇದು ಲಾಂಗ್ ಡ್ರೆಸ್. ಸಾರಿ, ಉಲ್ಟಾ ಇಟ್ಕೊಂಡಿದ್ದೀನಿ. ಸೊ ಇಟ್ ಕಮ್ಸ್ ಲೈಕ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ವೈಟ್ ಆ್ಯಂಡ್ ಗ್ರೀನ್ ಲಾಂಗ್ ಡ್ರೆಸ್ ಅಗೇನ್. ಏನಪ್ಪ ಇಷ್ಟು ಔಟ್ಫಿಟ್ಸ್ ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. 10 days ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. 1 ಡೇಗೆ ಒಂದು ಔಟ್ಫಿಟ್ ಅಂತ ನಾನಾದ್ರೂ ತೊಗೊಂಡೋಗ್ಬೇಕಂತ 1-2-3 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಸೊ 1 ಪೀಸ್ ಎಲ್ಲ ಆಯಿತು ಅಂತ ಅನಿಸುತ್ತೆ. ಫಿಟ್ಟೇ ಆಗ್ತಾರೆ ಇಷ್ಟೇ. ಸೊ ಇದಕ್ಕೆ ಬಾಟಮ್ಸ್ ಎಲ್ಲ ಹಾಕ್ತೀನಿ. ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಔಟ್ಫಿಟ್. ಅದು ಲಾಸ್ಟ್ ಮಿನಿಟ್ ಶಾಪಿಂಗ್, ಇವತ್ತು ಹೋಗಿ ತೊಗೊಂಬಂದಿದ್ದು 9 ಗಂಟೆಗೆ. ಸೊ ದಿಸ್ ಇಸ್ ದ ಸ್ಕರ್ಟ್. ಈ ಸ್ಕರ್ಟೇ ತುಂಬಿಡ್ತಾ ಇದೆ. ಆ್ಯಂಡ್ ಅದಕ್ಕೆ ಇದು ಟಾಪು ಪ್ರಿಟಿ. ಸೊ ಇದು ಒಂದು ಸ್ಕಾಟ್ಸ್ ತಗೊಂಡಿದ್ದೀನಿ. ಬೇಸಿಕ್ ಕಾಟನ್ ಬಾಟಮ್, ಇದು ಇನ್ನೊಂದು ಬಾಟಮು. ನಾಳೆನೂ ಪ್ಯಾಕ್ ಮಾಡ್ಬೋದಿತ್ತು, ಬಟ್ ನಾನು ನಾಳೆ ಲೀವ್ ತಗೊಂಡಿಲ್ಲ. ಎಂಥ ದೊಡ್ಡ ಕೆಲಸ ಮಾಡಿದ್ದೀನಿ ಅಂದರೆ, ಫ್ರೈಡೇ ಮಾರ್ನಿಂಗ್ ಫ್ಲೈಟ್ ಇರೋದು, ಬಟ್ ನಾನು ರಜೆ ತೊಗೊಂಡ್ರೆ ಫ್ರೈಡೇಯಿಂದನೇ. ಎಷ್ಟು ಸ್ಮಾರ್ಟ್ ಅಲ್ಲ ನಾನು. ಎಲ್ಲ ಕ್ರೀಮ್ ಕಲರ್ ಔಟ್ಫಿಟ್ಸೇ ಕಾಣಿಸ್ತಾ ಇದೆ ಪೂರ್ತಿ. ಆಲ್ ಬೇಜ್, ವೈಟ್,
ಬ್ರೌನ್. ಇದು ಒಂದು ಡೆನಿಮ್ ಶಾರ್ಟ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ಟಾಪ್ಸ್ ಎಲ್ಲ ಇದಕ್ಕೆ ಹಾಕೋಣ. ಇದು ಒಂದು ಟಾಪ್ ತಗೊತಾ ಇದ್ದೀನಿ. ಇದು ಒಂದು ಟಾಪು ಎಷ್ಟು ಚಿಕ್ಕದಾಗಿದೆ, ಬಟ್ ಇಟ್ ಈಸ್ ವೆರಿ ಸ್ಟ್ರೆಚಬಲ್. ಕರ್ಚೀಫ್. ಅಮ್ಮ, ಈ ಟ್ಯಾಗ್ಸ್ ಕಟ್ ಮಾಡಿ ಸುಸ್ತಾಯ್ತು. ಸೊ ಇದು ಇನ್ನೊಂದು ಕ್ರಾಶೆ ಟಾಪ್. ಇದು ಇನ್ನೊಂದು ಟಾಪು. ಯಾವ್ದ್ರ ಜೊತೆ ಪೇರ್ ಮಾಡೋದು ಗೊತ್ತಿಲ್ಲ, ಸುಮ್ಮನೆ ತೊಗೊಂಡು ಹೋಗ್ತಾ ಇದ್ದೀನಿ ಜಸ್ಟ್ ಇನ್ ಕೇಸ್. ನಮ್ದು ರಿಯಲ್ ಔಟ್ಫಿಟ್ಸ್ಗಿಂತ ಜಸ್ಟ್ ಇನ್ ಕೇಸ್ ಔಟ್ಫಿಟ್ ಕಡೆ ಜಾಸ್ತಿ. ದೀಸ್ ಆರ್ ಬೇಸಿಕ್ ಟ್ಯಾಂಕ್ ಟಾಪ್. ಇಲ್ಲೆಲ್ಲ ಬೇಸಿಕ್ ಟ್ಯಾಂಕ್ ಟಾಪ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವ್ದ್ರ ಮೇಲೆ ಹಾಕೊಳ್ಳೋದು ಗೊತ್ತಿಲ್ಲ, ಸುಮ್ಮನೆ ತೊಗೊಂಡೋಗೋದು. ಯಾವುದೇ ದೋಸಾದಿದೆ ಎಲ್ಲ ಎತ್ಕೊಂಡು ಹೋಗೋದು. ಇದು ಸೊ ಅಷ್ಟೇ, ಟಾಪ್ಗಳು ಅಷ್ಟೇ ಅನಿಸುತ್ತೆ. ಈ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಅಲ್ಲಿ ಜೋಡಿಸಿದ್ರೆ ಫುಲ್ಲು ಮೆಸ್ಸಿ ಆಗುತ್ತೆ ಒಂದೊಂದು ತೆಗೆದ್ರೂ. ಸೊ ಹೀಗೆ ಅದು ಸಪ್ರೇಟ್ ಆಗಿ ಇದ್ಬಿಟ್ರೆ ನಮಗೆ ತಗೊಳಕ್ಕೂ ಈಸಿ ಆ್ಯಂಡ್ ಆರ್ಗನೈಸ್ಡ್ ಆಗು ಇರುತ್ತೆ. ಸೊ ಒನ್ ಪೀಸಸ್ ಆಯಿತು, ಬಾಟಮ್ಸ್ ಆಯಿತು, ಟಾಪ್ಸ್ ಆಯಿತು. ನೆಕ್ಸ್ಟು ಸೊ ನಂದು ಲಾಂಜ್ರೇಸ್ ಎಲ್ಲ ಈ ಪೌಚಲ್ಲಿ ತೊಗೊತಾ ಇದ್ದೀನಿ. ಸುಸ್ತಾಯಿತು, ಆಲ್ರೆಡಿ ಟೈಮು 12 ಗಂಟೆ ಮೇಲೆ ಆಗಿದೆ. ಮಿಕ್ಕಿದ್ದು ನಾಳೆ ಪ್ಯಾಕ್ ಮಾಡೋಣ. ನಾಳೆ ಟೈಮ್ ಇಲ್ಲ, ಬಟ್ ಸ್ಟಿಲ್ ಇವಾಗಲೂ ಟೈಮ್ ಇಲ್ಲ, ಮಲ್ಕೋಬೇಕು, ನಾಳೆ ಲಾಗಿನ್ ಮಾಡಬೇಕು. ಇದೆಲ್ಲ ಹಾಗೆ ಇರಲಿ, ನಾಳೆ ಸಿಗ್ತೀನಿ. ಹಲೋ. ಸೊ ಇವತ್ತು ಮತ್ತೆ ಪ್ಯಾಕಿಂಗ್ ಕಂಟಿನ್ಯೂ ಮಾಡಬೇಕು. ನೆನ್ನೆ ಎಷ್ಟು ನಿಲ್ಸಿದ್ನೋ ಅಷ್ಟಕ್ಕೆ ಇದೆ. ಆಫೀಸ್ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಏನೇನೋ ತೊಗೊಳೋದಿತ್ತು, ಅದೆಲ್ಲ ತಂದಾಯಿತು. ಇವಾಗ ಮತ್ತೆ ಪ್ಯಾಕಿಂಗ್ ಶುರು ಮಾಡೋಣ. ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಇದೆಲ್ಲ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಬೇಕು. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ಪ್ಯಾಕಿಂಗ್. ಸೊ ಈ ಸ್ಮಾಲ್ ಪೌಚ್ಗೆ ನಾನು ಶಾಂಪೂ, ಬಾಡಿ ವಾಶ್, ಕಂಡೀಷ್ನರ್ ಎಲ್ಲ ಬಿಗ್ ಬಾಟಲ್ಸ್ ತೊಗೊಂಡು ಹೋದರೆ ಅದೇ ಫುಲ್ ಲಗೇಜ್ ತುಂಬೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಸ್ಮಾಲ್ ಕಂಟೈನರ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕೊಂಡಿದ್ದೀನಿ ಪೇಸ್ಟು, ಬ್ರಷು ಆ್ಯಂಡ್ ಅಂಡರ್ ಆರ್ಮ್ ರೋಲ್ ಆನ್ ಆ್ಯಂಡ್ ಬಾಡಿ ಲೋಷನ್. ಸೊ ನಾನು ನಾರ್ಮಲ್ ಬಾಡಿ ಲೋಷನ್ ಕ್ಯಾರಿ ಮಾಡ್ತಾಯಿಲ್ಲ, ಸನ್ಸ್ಕ್ರೀನ್ ಬಾಡಿ ಲೋಷನ್ ತೊಗೊಂಡಿದ್ದೀನಿ. ಸೊ 2 in 1 ಆಗಲಿ ಅಂತ ಅಂದ್ಬಿಟ್ಟು. ದಿಸ್ ಇಸ್ SPF 50. ಆಬ್ವಿಯಸ್ಲಿ ಇಲ್ಲಿ ತುಂಬ ಬಿಸಿಲಿರುತ್ತೆ, ಟ್ಯಾನ್ ಆಗೇ ಆಗ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಇದೆಲ್ಲ ಆಯಿತು. ನೆಕ್ಸ್ಟು ಫುಟ್ವೇರ್ಸ್. ನಾನು ಜಾಸ್ತಿ ಫುಟ್ವೇರ್ಸ್ ಏನು ಕ್ಯಾರಿ ಮಾಡಲ್ಲ. ಹೀಲ್ಸು ಫ್ಯಾನ್ಸಿ ಫುಟ್ವೇರ್ಸ್ ಏನಲ್ಲಿ ಯೂಸ್ ಆಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ನಡೆಯೋದು ಅದು ಇದು ಇದ್ದರೆ ಸ್ವಲ್ಪ ಇದು ರಫ್ ಯೂಸ್ಗೆ ಅಂತ ಅಂದ್ಬಿಟ್ಟು ಇದು ತೊಗೊತಾ ಇದ್ದೀನಿ. ದಿಸ್ ಇಸ್ ನಾರ್ಮಲ್ ಸ್ಲೈಡರ್ಸ್. ಸೊ ಇದೊಂದು ಫ್ಲ್ಯಾಟ್ಸ್ ತೊಗೊತಾ ಇದ್ದೀನಿ, ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಸೊ ದಟ್ ಇಟ್ ಗೋಸ್ ವಿತ್ ಆಲ್ ದ ಡ್ರೆಸ್ಸಸ್. ಸೊ ಐ ಆಮ್ ಟೇಕಿಂಗ್ ದಿಸ್ ಫ್ಲ್ಯಾಟ್ಸ್. ಸೊ ಇನ್ನೊಂದು ಶೂಸು ನಾನು ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಶೂಸು ಆ್ಯಂಡ್ 3 ಚಪ್ಪಲ್ಸ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇದಕ್ಕೆ ಫಿಟ್ ಆಗ್ತಾಯಿಲ್ಲ ಇದು, ಮೇ ಬಿ ಬೇರೆ ಯಾವುದಕ್ಕಾದರೂ ಹಾಕಬೇಕು. ಸೊ ದಿಸ್ ಇಸ್ ಗೋಯಿಂಗ್ ಇನ್ಸೈಡ್ ಬ್ಯಾಗ್. ಆಮೇಲೆ ನೈಟ್ ಡ್ರೆಸ್ಸಸ್ ಎಲ್ಲ ತೊಗೋಬೇಕು. 2 ಸುಮ್ಮನೆ ಒಂದು ಬೇಸಿಕ್ ಟಿ ಶರ್ಟ್ಸ್ ಕ್ಯಾರಿ ಮಾಡ್ತಾ ಇದ್ದೀನಿ ನೈಟ್ ಟೈಮ್ ಹಾಕೊಳಕ್ಕೆ. ಟಿ ಶರ್ಟ್ಸು, ಪ್ಯಾಂಟ್ಗಳು ಆ್ಯಂಡ್ ಟಾಪ್ಸ್.
ಹತ್ರ ಬರ್ತಾ ಬರ್ತಾ ಭಯ ಆಗ್ತಾ ಇದೆ. ನಾಳೆನೇ ಹೊರಡ್ಬೇಕು. ಒಬ್ಳೆ ಹೆಂಗಿರ್ತೀನೋ ಗೊತ್ತಿಲ್ಲ. ತುಂಬಾ ಭಯ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾ ಎಕ್ಸೈಟೆಡ್ ಆಗೂ ಇದ್ದೀನಿ. ನಾನು ಸೋಲೋ ಟ್ರಿಪ್ ಹೋಗ್ಬೇಕು ಅಂತ ಮೇ ಬಿ 2020ಇಂದನೂ ಅನ್ಕೊಂತಾ ಇದ್ದೆ, ಬಟ್ ಆಗಿರ್ಲಿಲ್ಲ. ನಂಗೂ ಧೈರ್ಯ ಬಂದಿರಲಿಲ್ಲ ಆ್ಯಂಡ್ ಮನೇಲೂ ಕಳಿಸ್ತಾ ಇರಲಿಲ್ಲ. ನಮ್ಮಮ್ಮ ಅಂತೂ ಬೇಡ ಬೇಡ ಬೇಡ, ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ ಒಬ್ಳೆ ಅಂತೂ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಇವಾಗ ಹೆಂಗೋ ಕಾಡಿ ಬೇಡಿ ಒಪ್ಪಿಸಿ ಫೈನಲಿ ಐ ಆಮ್ ಗೋಯಿಂಗ್. ದಟ್ ಫಸ್ಟ್ ಏನು ಅನ್ಕೊಂಡೆ ಅಂದರೆ ಇಲ್ಲೇ ಲೋಕಲಲ್ಲಿ, ಐ ಮೀನ್ ಇಲ್ಲೇ ಎಲ್ಲಾದರೂ ಕರ್ನಾಟಕದಲ್ಲೋ ಅಥವಾ ಪಕ್ಕದ ಸ್ಟೇಟ್ ಸೌತ್ ಇಂಡಿಯಾ ಅಲ್ಲಿ ಲೋಕಲ್ ಟ್ರಿಪ್ ಮಾಡೋಣ ಒಬ್ಳೆ. ಆಮೇಲೆ ಅದು ಅಂದರೆ ಇಫ್ ಐ ಫೀಲ್ ಕಂಫರ್ಟಬಲ್ ಆ್ಯಂಡ್ ನಾನು ಒಬ್ಳೆ ಸರ್ವೈವ್ ಆಗ್ಬೋದು ಅಂತ ಅನ್ಸಿದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡೆ. ಬಟ್ ಏನಾಯಿತು ಅಂದರೆ ಒನ್ ಡಿಸಾಸ್ಟರ್ ಹ್ಯಾಡ್ ಹ್ಯಾಪನ್ಡ್. ನನಗೆ ಸ್ವಲ್ಪ ಏಟಾಗಿತ್ತು ಕಾಲು. ಅದರಿಂದ ಸ್ವಲ್ಪ ಒಂದು 2 months ರೆಸ್ಟಲ್ಲಿದ್ದೆ. ಸೊ ಡೈರೆಕ್ಟಾಗಿ ಹೆಂಗೆ ಡಿಲೇ ಮಾಡ್ತಾ ಹೋದರೆ ಇದು ಮಾಡ್ಬಿಟ್ಟು ಹೋಗೋಣ, ಅದು ಮಾಡ್ಬಿಟ್ಟು ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ, ಇದಾದ್ಮೇಲೆ ಹೋಗೋಣ, ಅದಾದ್ಮೇಲೆ ಹೋಗೋಣ ಅಂತ ಆದರೆ ಆಗಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಐ ಹ್ಯಾವ್ ಡಿಸೈಡೆಡ್, ನೋ, ಏನಾದರೂ ಆಗಲಿ ಹೋಗ್ಬಿಡೋಣ, ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ನೌ ಐ ಆಮ್ ಗೋಯಿಂಗ್. ಇನ್ನು ಏನು ತೊಗೋಬೇಕು ಅಂದರೆ ಟವಲ್ಲು. ಇದು ಒಂದು ಟವಲ್ಲು, ಇದು ಒಂದು ಡುಮ್ಮ ಟವಲ್ಲು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಈ ಸೂಟ್ ಕೇಸ್ ಆಲ್ಮೋಸ್ಟ್ ಫಿಲ್ ಆಯಿತು. ತುಂಬ ಇದು ಮಾಡಿ ಪ್ಯಾಕ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ನೊಂದು ಚೆಕ್-ಇನ್ ಬ್ಯಾಗ್ ಇದೆ, ಅದರಲ್ಲೇ ಇನ್ನು ಬೇರೆ ಬೇರೆ ಥಿಂಗ್ಸು, ಮೇಕಪ್ಪು, ಆಮೇಲೆ ಜುವೆಲ್ರೀಸು ಅದೆಲ್ಲ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇಷ್ಟೇ ಹಾಕೋದು. ಬಿಕಾಸ್ ಅಲ್ಲೇನಾದರೂ ಶಾಪಿಂಗು ಅದು ಇದು ಮಾಡಿದ್ರೆ ಸ್ಪೇಸ್ ಬೇಕಲ್ಲ, ಅದಕ್ಕೆ ನಾನು ಇಲ್ಲೇನೋ ಫುಲ್ಲು ಫಿಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಸ್ವಲ್ಪ ಶಾಪಿಂಗ್ ಮಾಡೋ ಪ್ಲ್ಯಾನು ಇದೆ, ನೋಡೋಣ. ಟ್ರಿಪ್ ಬಜೆಟ್ ಎಷ್ಟಾಗುತ್ತೆ ಅದ್ರ ಮೇಲೆ ಡಿಪೆಂಡು, ಅಲ್ಲೆಷ್ಟು ಖರ್ಚಾಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಇದನ್ನು ತೆಗೆದು ಸೈಡಿಗಿಡೋಣ. ಸೊ ನೆಕ್ಸ್ಟು ಇದು ಚೆಕ್-ಇನ್ ಬ್ಯಾಗು. ಇದು ಸ್ಮಾಲ್ ಬ್ಯಾಗ್, ಇದಕ್ಕೆ ಏನೇನು ಫಿಟ್ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಇದಕ್ಕೆ ಹಾಕೋಣ. ಮನೆಯೆಲ್ಲ ಎಷ್ಟು ಮೆಸ್ ಮಾಡಿದ್ದೀನಿ ಅಂದರೆ ಬಂದು ಕ್ಲೀನ್ ಮಾಡೋಷ್ಟರಲ್ಲಿದೆ ನನಗೆ. ಆ್ಯಸ್ ಆಫ್ ನೌ ಐ ಆಮ್ ನಾಟ್ ವರಿಂಗ್ ಅಬೌಟ್ ಇಟ್. ನಂದು ಪ್ಯಾಕ್ ಮಾಡಿ ಆ ಬ್ಯಾಗೆಲ್ಲ ಎಲ್ಲ ಡ್ರೆಸ್ಸಸ್ಸು ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಮೇಕಪ್ಪು, ಆಮೇಲೆ ಮೆಡಿಸಿನ್ಸು, ಆ ಥರದ್ದು ಟಿಶ್ಯೂಸು, ಅದು ಇದು ಜುವೆಲ್ರಿ, ಆ ಥರದ್ದು ಚೆಕ್-ಇನ್ ಬ್ಯಾಗೇಜ್ಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಆಮೇಲೆ ನನಗೆ ಅನ್ನಿಸ್ತು ದ್ಯಾಟ್ ಇಫ್ ಇನ್ ಕೇಸ್ ಆ ಥರ ಆಗಲ್ಲ, ಜಸ್ಟ್ ಇನ್ ಕೇಸ್ ಬ್ಯಾಗು ಮಿಸ್ ಆದರೆ ಆ ಬ್ಯಾಗ್ ಸಿಗೋದು ಒಂದು 2-3 days ಆಗುತ್ತೆ. ಸೊ ಅಲ್ಲಿ ತನಕ ನಾನು ಏನು ಮಾಡಲಿ, ಏನು ಹಾಕ್ಕೊಳ್ಳಿ ಅಂತ ತಲೆನೋವು ಇರಬಾರ್ದು ಅಂತ ಅಂದ್ಬಿಟ್ಟು ಇದಕ್ಕೊಂದು 2 ಜೊತೆ ಬಟ್ಟೆ ಮತ್ತು ಡೈಲಿ ಯೂಸ್ದು ಏನೇನಿದೆ ಅದನ್ನೆಲ್ಲ ಚೆಕ್-ಇನ್ ಬ್ಯಾಗೇಜ್ಗೆ ಹಾಕೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ಚೆಕ್-ಇನ್ ಬ್ಯಾಗೇಜ್ ಏನಿವೆ ನನ್ನ ಹತ್ರನೇ ಇರುತ್ತೆ. ಬ್ಯಾಗೇಜ್ ಮಿಸ್ ಆಗಲ್ಲ, ಬಟ್ ಜಸ್ಟ್ ಇನ್ ಕೇಸ್ ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿರಬೇಕು ಅಂತ ಅಂದ್ಬಿಟ್ಟು, ಸಿನ್ಸ್ ಐ ಆಮ್ ಟ್ರಾವೆಲಿಂಗ್ ಅಲೋನ್, ಟು ಬಿ ಆನ್ ಸೇಫರ್ ಸೈಡ್ ನಾನು ಎಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋನ ಯೋಚನೆ ಮಾಡಿ ಆ ಥರ ಆದ್ರೂ ಏನೂ ಆಗಬಾರ್ದು ಅಂತ ಐ ಆಮ್ ಟೇಕಿಂಗ್ ಪ್ರಿಕಾಷನ್ಸ್ ಅಷ್ಟೇ. ನೀವು ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಇನ್ಫಾರ್ಮಿಂಗ್ ಯು. ಅಂದರೆ ಅದು ಹೆಲ್ಪ್ ಆಗುತ್ತೆ ನಿಮಗೆ. ಇವಾಗ ಬ್ಯಾಗೇಜ್ ಮಿಸ್ ಆಗೋದು ಎಲ್ಲನೂ ಅದರಲ್ಲೇ ಇದ್ದರೆ, ಸೊ ನಿಮಗೆ ಹಾಕೊಳಕ್ಕೆ ಬಟ್ಟೆ ಇರಲ್ಲ, ಮೇಕಪ್ ಇರಲ್ಲ, ವಾಟ್ ಎವರ್ ಇಟ್ ಈಸ್ ಅದು ಇರಲ್ಲ. ಸೊ ನಿಮಗೆ ಒಂದು 2 days ಸರ್ವೈವ್ ಆಗೋಷ್ಟು ಈ ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಸ್ವಲ್ಪ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ. ಜುವೆಲ್ರಿ ಆರ್ಗನೈಸರ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದ್ರೊಳಗೆಲ್ಲ ಜುವೆಲ್ರೀಸ್ ಹಾಕ್ತಾ ಇದ್ದೀನಿ. ಸೊ ಎಲ್ಲನೂ ಒಂದಕ್ಕೆ ಡಂಪ್ ಮಾಡಿದ್ದೀನಿ. ಏನು ಮಾಡೋದು ಮತ್ತೆ, ಫುಲ್ ತುಂಬೋಗಿದೆ, ಜಿಪ್ ಹಾಕೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಜಿಪ್ ಕವರ್ಸ್ ತೊಗೊತಾ ಇದ್ದೀನಿ, ಅಲ್ಲೇನಾದರೂ ವೆಟ್ ಕ್ಲೋತ್ಸ್ ಏನಾದರೂ ಇದ್ದರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಏನೋ ಅದಲ್ಲೇ ಸಿಗ್ಬೋದು, ಐ ಡೋಂಟ್ ನೋ, ಐ ಆಮ್ ಕ್ಯಾರಿಂಗ್ ಇಟ್. ಒಂದು 3 ತೊಗೊಂಡಿದ್ದೀನಿ.
ಐ ಥಿಂಕ್ ಅಷ್ಟೇ ಗೈಸ್, ಇನ್ನೇನು ಮರ್ತಿಲ್ಲ. ಸ್ಟ್ರೇಟ್ನರ್ ಎಲ್ಲ ತಗೋಬೇಕು, ಅದೆಲ್ಲ ನಾಳೆ ಸ್ವಲ್ಪ ಒಂದು ಸ್ಟ್ರೇಟ್ನಿಂಗ್ ಎಲ್ಲ ಮಾಡೋದಿದೆ, ಅದೆಲ್ಲ ಮಾಡಿಬಿಟ್ಟು ಅದನ್ನ ಪ್ಯಾಕ್ ಮಾಡ್ಕೊತೀನಿ. ಯಾ ಚೆಕ್ ಇನ್ ಬ್ಯಾಗೇಜಿಗೆ ಒಂದು 2 ಪೇರ್ಸ್ ಆಫ್ ಡ್ರೆಸ್ಸು ಮತ್ತು ನೈಟ್ ಡ್ರೆಸ್ಸು, ಲಾಂಡ್ರಿ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೆಡಿಸಿನ್ಸು ಅದು ಇದು ಎಲ್ಲ. ಸೊ ಆಲ್ಮೋಸ್ಟ್ ಪ್ಯಾಕ್ ಆಯ್ತು. ಈ ಬ್ಯಾಗು ಪ್ಯಾಕಿಂಗ್ ಆಯಿತು.